ಹಲೋ ಮಕ್ಕಳೇ, ನಾವಿವತ್ತು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಂದರೆ, ಫಸ್ಟು ಪಾರ್ಟ್ನರ್ಸು ಒಂದು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿರ್ತಾರೆ. ಅವ್ರಿಗೆ ಆ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರೋದ್ರಲ್ಲಿ ಏನಾದರೂ ಬಡ್ಡಿ ಬರಬೇಕು ಅಂದರೆ ಆವಾಗ ಈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನಾದರೂ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಮೆನ್ಷನ್ ಮಾಡಿಲ್ಲ ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಚಾರ್ಜ್ ಮಾಡಲ್ಲ. ಮತ್ತಿನ್ನು ಯಾವಾಗ ಚಾರ್ಜ್ ಮಾಡ್ತೀವಿ? ದೇರ್ ಆರ್ ಯೂಶ್ವಲಿ 2 ಸೆನಾರಿಯೋಸ್. ಓಕೆನಾ? ಏನಾಗುತ್ತಂದರೆ, ಮೊದಲಿಗೆ ಫಸ್ಟ್ ಸೆನಾರಿಯೋದಲ್ಲಿ ಕ್ಯಾಪಿಟಲ್ ಡಿಫ್ರೆಂಟ್ ಇರುತ್ತೆ. ಒಬ್ಬರು 1 ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ, ಇನ್ನೊಂದು ಪಾರ್ಟ್ನರ್ 1.5 ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ, ಬಟ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಸೇಮ್ ಇರುತ್ತೆ. ಅದು ಫಸ್ಟ್ ಸೆನಾರಿಯೋ. ಸೆಕೆಂಡ್ ಸೆನಾರಿಯೋ ಬಂದುಬಿಟ್ಟು ಕ್ಯಾಪಿಟಲ್ ಸೇಮ್ ಇರುತ್ತೆ, ಅಂದರೆ ಎಲ್ಲರೂ 1 ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ, ಬಟ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಡಿಫ್ರೆಂಟ್ ಇರುತ್ತೆ. 2:1, 3:1 ಆ ಥರ ಎಲ್ಲ. ಸೊ ಈ 2 ಸಿನಾರಿಯೋದಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಚಾರ್ಜ್ ಮಾಡ್ತಾರೆ. ಇವಾಗ ನಾನು 3 ಇಲಿಸ್ಟ್ರೇಷನ್ಸ್ NCERT ಟೆಕ್ಸ್ಟ್ ಬುಕ್ಕಲ್ಲಿದೆ. ಸೊ ಅದನ್ನು ಸಾಲ್ವ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ಸ್ ಸಾಲ್ವ್ ಇಟ್. Saloni and Srishti are partners in a firm. Their capital accounts as on April 1, 2019 showed a balance of rupees 2 lakh and 3 lakh respectively. On July 1, 2019, Saloni introduced additional capital of rupees 50,000 and Srishti 60,000. On October 1, Saloni withdrew 30,000 and on January 1, 2020, Srishti withdrew 15,000 from their capitals. Interest is allowed at 8% per annum. Calculate interest payable on capital to both partners during the financial year 2019-2020. ಸೊ ಇಲ್ಲಿ ಇಬ್ಬರಿದ್ದಾರೆ, ಸಲೋನಿ ಮತ್ತು ಸೃಷ್ಟಿ. ಇವರಿಬ್ಬರಿಗೂ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸ್ಟಾರ್ಟಿಂಗು ಸಲೋನಿ ಹತ್ರ ಇದ್ದಿದ್ದು 2 ಲ್ಯಾಕ್ ರುಪೀಸ್. ಈ 2 ಲ್ಯಾಕ್ ರುಪೀಸ್ ಆದಮೇಲೆ ಅವಳು 3 ಮಂತ್ಸ್ ಆದಮೇಲೆ ಏನು ಮಾಡಿದ್ಲು? 50,000 ತೊಗೊಂಬಂದ್ಲು. ಸೊ ಜಸ್ಟ್ ಫಾರ್ ಫಸ್ಟ್ 3 ಮಂತ್ಸ್ 2 ಲ್ಯಾಕ್ ಇಂಟು 8/100 ಇಂಟು 3/12 ಮಾಡಿ 4,000 ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟು 3 ತಿಂಗಳಾದಮೇಲೆ 50,000 ತೊಗೊಂಬಂದ್ಲು. ಸೊ ಇವಾಗ 2 ಲ್ಯಾಕ್ ಮೇಲೆ ಕ್ಯಾಲ್ಕುಲೇಟ್ ಮಾಡಲ್ಲ, 2 ಲ್ಯಾಕ್ ಪ್ಲಸ್ 50,000 ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 8/100 ಇಂಟು ಟೈಮ್ ಪೀರಿಯಡ್ 3/12, ಅದಕ್ಕೆ 5,000 ಆಗುತ್ತೆ. ಅದಾದಮೇಲೆ ಮತ್ತೆ 3 ಮಂತ್ಸ್ ಆದಮೇಲೆ ಅವಳು ವಿಡ್ರಾ ಮಾಡ್ತಾಳೆ 30,000. ಓಕೆನಾ? ಸೊ ಅವಾಗ ಏನು ಮಾಡ್ತೀವಿ? ಈ 2,50,000 ಇದೆ ಅಲ್ಲ, ಈ 2,50,000ಇಂದ 30,000 ತೆಗೆದ್ರೆ 2,20,000 ಸಿಗುತ್ತೆ. ಅದನ್ನು 8% ಇಂಟು ಟೈಮ್ ಪೀರಿಯಡ್ 6/12ಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆವಾಗ 8,800 ಸಿಗುತ್ತೆ. ಸೊ ಇದು 3 ಆ್ಯಡ್ ಮಾಡಿದಾಗ 17,800 ಸಿಗುತ್ತೆ. ಸೊ ದಿಸ್ ಇಸ್ ಸಲೋನೀಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನೆಕ್ಸ್ಟು ಸೃಷ್ಟಿದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫಸ್ಟ್ 3 ಮಂತ್ಸ್ಗೆ 3 ಲ್ಯಾಕ್ ಇಂಟು 3/12 ಟೈಮ್ ಪೀರಿಯಡ್ ಇಂಟು 8%, ಅದು 6,000. ಅದಾದಮೇಲೆ ಅಡಿಷ್ನಲ್ ಕ್ಯಾಪಿಟಲು 60,000 ತೊಗೊಂಬರ್ತಾಳೆ. ಸೊ 3,60,000 ಇಂಟು ಟೈಮ್ ಪೀರಿಯಡ್ 6/12 ಇಂಟು 8/100, ಅದು 14,000 ಆಗುತ್ತೆ. ಅದಾದಮೇಲೆ 3 ಮಂತ್ಸ್ ಆದಮೇಲೆ ಅವಳು ವಿಡ್ರಾ ಮಾಡ್ತಾಳಲ್ವಾ, ವಿಡ್ರಾ ಮಾಡಿದಾಗ ಈ 3,60,000ಇಂದ ಅಮೌಂಟನ್ನು ತೆಗೆದುಬಿಡಿ. ತೆಗೆದಾದ್ಮೇಲೆ ನಮಗೆ 3,45,000 ಸಿಗುತ್ತೆ. ಇಂಟು 3 ಮಂತ್ಸ್ಗೆ ಇದು ಕ್ಯಾಲ್ಕುಲೇಟ್ ಆಗೋದು. ಸೊ 3/12 ಇಂಟು 8%, ಅದಕ್ಕೆ 300 ಸಿಗುತ್ತೆ. ಇದು 3 ಆ್ಯಡ್ ಮಾಡಿದಾಗ 20,300 ಸಿಗುತ್ತೆ. ದಿಸ್ ಈಸ್ ಸೃಷ್ಟಿಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಈ ಥರ ನಾವು ಇಲಸ್ಟ್ರೇಷನ್ 5ನ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟು ಇಲಸ್ಟ್ರೇಷನ್ 6. Josh and Krish are partners sharing profits and losses in the ratio of 3:1. Their capitals at the end of the financial year 2015-2016 were rupees 1,50,000 and 75,000. During the year 2015 and 16, Josh's drawings were rupees 20,000 and the drawings of Krish were rupees 5,000, which had been duly debited to partners' capital accounts. Profit before charging interest on capital for the year was 16,000. The same had also been debited in the profit sharing ratio. Krish had bought additional capital of 16,000 on October 1, 2015. Calculate interest on capital 12% per annum for the year 2015-16. ಸೊ ನಮಗೆ ಬಿಗಿನಿಂಗಲ್ಲಿ ಕ್ಯಾಪಿಟಲ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಆವಾಗಲೇ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ. ಇಲ್ಲಿ ಎಂಡಿಂಗ್ ಅಮೌಂಟ್ ಕೊಟ್ಟಿದ್ದಾರೆ. ಸೊ ನಾವು ಡ್ರಾಯಿಂಗ್ಸ್ನ ಆ್ಯಡ್ ಮಾಡಿ, ಪ್ರಾಫಿಟ್ನ ಲೆಸ್ ಮಾಡಿ ಮತ್ತು ಅಡಿಷ್ನಲ್ ಕ್ಯಾಪಿಟಲ್ನ ಲೆಸ್ ಮಾಡಿದಾಗ
ಬಿಗಿನಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಸೊ ಫಸ್ಟು ಬಿಗಿನಿಂಗ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಫಸ್ಟು ಕ್ಯಾಪಿಟಲ್ ಎಂಡ್ ಎಷ್ಟು, ಜಾಶ್ಗೆ 1,50,000 ಮತ್ತು 75,000 ಕ್ರಿಶ್ಗೆ. ಅದಾದಮೇಲೆ ಅವ್ರಿಗೆ ಡ್ರಾಯಿಂಗ್ಸ್ ಆ್ಯಡ್ ಮಾಡಬೇಕು, ದಟ್ ಈಸ್ 20,000 ಆ್ಯಂಡ್ 5,000. ಆ್ಯಡ್ ಮಾಡಾದಮೇಲೆ ಪ್ರಾಫಿಟ್ ಏನು ಕ್ರೆಡಿಟ್ ಆಗಿತ್ತು ಅದನ್ನು ಡಿಡಕ್ಟ್ ಮಾಡಬೇಕು. ನಾವು ಈ ಥರ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಿರೋದು ಬಿಗಿನಿಂಗ್ ಕ್ಯಾಪಿಟಲ್ ಸಿಗೋಕ್ಕೋಸ್ಕರ. ಸೊ 12,000 4,000ನ ಡಿಡಕ್ಟ್ ಮಾಡ್ತಿದ್ದೀವಿ. ಅದಾದಮೇಲೆ ಅಡಿಷ್ನಲ್ ಕ್ಯಾಪಿಟಲ್ ಏನಾದರೂ ಇದ್ದರೆ ಅದನ್ನು ಡಿಡಕ್ಟ್ ಮಾಡಬೇಕು. ಸೊ ಇವ್ರು ಜಾಶ್ದೇನೋ ಅಡಿಷ್ನಲ್ ಕ್ಯಾಪಿಟಲ್ ಇಲ್ಲ, ಬಟ್ ಕ್ರಿಶ್ದು 16,000 ಇದೆ, ಅದನ್ನು ಡಿಡಕ್ಟ್ ಮಾಡಿದ್ರೆ ನಮಗೆ ಕ್ಯಾಪಿಟಲ್ ಅಟ್ ದಿ ಬಿಗಿನಿಂಗ್ ಸಿಗುತ್ತೆ 1,58,000 ಮತ್ತು 60,000. ಓಕೆ, ಇವಾಗ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇವಾಗ ನಾವು ಜಾಶ್ಗೆ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. 1,58,000 ಇಂಟು 12%. ಸೊ ದಟ್ ಈಸ್ 18,960. ಇದು ಜಾಶ್ದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಆದರೆ ಕ್ರಿಶ್ದೇನಾಗಿದೆ ಅಂದರೆ ಅವನು 60,000 ಬರೀ ಕ್ಯಾಪಿಟಲ್ ಮಾತ್ರ ಅಲ್ಲ, ಅದ್ರ ಜೊತೆ 16,000 ಅಡಿಷ್ನಲ್ ಕ್ಯಾಪಿಟಲ್ ಕೂಡ ತೊಗೊಂಬಂದಿದ್ದಾನೆ. ಸೊ ನಾವು ಕ್ರಿಶ್ಗೆ ಈ ಥರ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀವಿ. ಓಕೆ, ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀವಿ, ಒಂದು ಕಂಪ್ಲೀಟ್ ಇಯರ್ಗೆ 60,000 ಇಂಟು 12%, ಮತ್ತು ಈ ಅಡಿಷ್ನಲ್ ಕ್ಯಾಪಿಟಲ್ಗೆ ಸಪ್ರೇಟ್ ಕ್ಯಾಲ್ಕುಲೇಷನ್ 16,000 12% ಇಂಟು 6/12, ಯಾಕಂದರೆ ಅವನು ಇಯರ್ ಮಧ್ಯದಲ್ಲಿ ಅಡಿಷ್ನಲ್ ಕ್ಯಾಪಿಟಲ್ ತೊಗೊಂಬಂದಿರೋದು. ಇದನ್ನೆರಡನ್ನೂ ಆ್ಯಡ್ ಮಾಡಿದಾಗ 8,160 ಸಿಗುತ್ತೆ. ಇದು ಕ್ರಿಶ್ದ ಕ್ಯಾಪಿಟಲ್. ಹೀಗೆ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಇಲ್ಲಿಸ್ಟ್ರೇಷನ್ 6ಅಲ್ಲಿ ಸಾಲ್ವ್ ಮಾಡಿದ್ದೀವಿ. Illustration 7. Anupam and Abhishek are partners sharing profits and losses in the ratio 3:2. Their capital showed balances of 1,50,000 and 2 lakh respectively on April 1, 2019. Show the calculation of interest on capital for the year ending December 31, 2020 in each of the following alternatives. ಸೊ ಇಲ್ಲಿ 4 scenarios ಕೊಟ್ಟಿದ್ದಾರೆ. ಆ 4 scenarios ಅಲ್ಲಿ ಹೇಗೆ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಚಾರ್ಜ್ ಮಾಡ್ತೀವಿ ಅಂತ ನೋಡಬೇಕು. ಓಕೆ, ಸೊ ಇಫ್ ದ ಪಾರ್ಟ್ನರ್ಶಿಪ್ ಡೀಡ್ ಇಸ್ ಸೈಲೆಂಟ್ as to the payment of interest on capital and the profit for the year is 50,000. ಸೊ ಪಾರ್ಟ್ನರ್ಶಿಪ್ ಡೀಡ್ ಸೈಲೆಂಟ್ ಆಗಿದ್ದರೆ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಚಾರ್ಜ್ ಮಾಡಲ್ಲ. ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ನ ನಾವು ಹೇಗೆ ಟ್ರೀಟ್ ಮಾಡ್ತೀವಿ, ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ನ ಈಕ್ವಲ್ ಆಗಿ ಪಾರ್ಟ್ನರ್ಸ್ ಮಧ್ಯೆ ಡಿವೈಡ್ ಆಗುತ್ತೆ. ಸೆಕೆಂಡ್, ಇಫ್ ದ ಪಾರ್ಟ್ನರ್ಶಿಪ್ ಡೀಡ್ ಪ್ರೊವೈಡ್ಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ at 8% per annum and the firm incurred a loss of 10,000 during the year. ಸೊ ಇವಾಗ ಫರ್ಮಲ್ಲಿ ಏನಾದರೂ ಲಾಸ್ ಇದ್ದರೆ ಆವಾಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಚಾರ್ಜ್ ಮಾಡಲ್ಲ. ಮತ್ತು ಆ ಲಾಸ್ ಇರುತ್ತಲ್ಲ ಅದನ್ನು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಪಾರ್ಟ್ನರ್ಸ್ ಮಧ್ಯೆ. ಥರ್ಡ್ ಸಿನಾರಿಯೋ, ಇಫ್ ದ ಪಾರ್ಟ್ನರ್ಶಿಪ್ ಡೀಡ್ ಪ್ರೊವೈಡ್ಸ್ ಫಾರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 8% per annum ಆ್ಯಂಡ್ ದ ಫರ್ಮ್ ಅರ್ನ್ಡ್ ಅ ಪ್ರಾಫಿಟ್ ಆಫ್ 50,000 per year. ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕೊಟ್ಟಿದ್ದಾರೆ 8%. ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕೊಟ್ಟಿದ್ದಾರೆ 8% ಅಂತ, ಮತ್ತು 50,000 ಪ್ರಾಫಿಟ್ ಇದೆ. ಸೊ ಫಸ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕೊಡೋಣ ಅನುಪಮ್ ಮತ್ತು ಅಭಿಷೇಕ್ಗೆ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಾದಮೇಲೆ 50,000 ಪ್ರಾಫಿಟ್ ಇದೆ. ಆ 50,000 ಪ್ರಾಫಿಟಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಾದಮೇಲೆ 22,000 ಉಳಿದಿರುತ್ತಲ್ವಾ, ಈ ಉಳಿದಿರೋ ಪ್ರಾಫಿಟ್ನ ಮತ್ತೆ ಪಾರ್ಟ್ನರ್ಸ್ ಮಧ್ಯೆ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. Fourth scenario, if the partnership deed provides for interest on capital at 8% per annum and the firm earned a profit of rupees 14,000 during the year. ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಂದುಬಿಟ್ಟು 8% ಚಾರ್ಜ್ ಮಾಡಿದಾಗ 28,000 ಬರುತ್ತೆ. ಈ 28,000 ಪ್ರಾಫಿಟ್ ಆಫ್ rupees 14,000ಗಿಂತ ಜಾಸ್ತಿ ಇದೆ. ವೆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಸ್ ಮೋರ್ ದ್ಯಾನ್ ಪ್ರಾಫಿಟ್, ಆವಾಗ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕೊಡೋಕ್ಕಾಗಲ್ಲ. ಈ ಪ್ರಾಫಿಟ್ ಏನಿದೆಯೋ ಆ ಪ್ರಾಫಿಟನ್ನ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಪಾರ್ಟ್ನರ್ಸು ಕೊಟ್ಬಿಡ್ತೀವಿ ಅಷ್ಟೇ. ಇನ್ನು ಎಕ್ಸ್ಟ್ರಾ ನಾವೇನು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಕೊಡೋಕ್ಕಾಗಲ್ಲ. ಸೊ ಹೀಗೆ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರಿಲೇಟೆಡ್ 3 ಇಲಿಸ್ಟ್ರೇಷನ್ಸ್ನ ಸಾಲ್ವ್ ಮಾಡಿದ್ದೀವಿ. ಥ್ಯಾಂಕ್ ಯು.